ಸತ್ಯವೇಣಿ ಅವರೇ, ನೀವು ಈ ಕಡೆ ಬಂದಿದ್ರ ದೇವ್ರ ಕೃಪೆಯಿಂದ ನಮ್ಗೆಲ್ಲ ಒಂದ್ ಮನೆ ಮಾಡಿ ಕೊಟ್ರೆ ಜಾರ್ಜನ್ನ ಅವ್ರಿಗೆ ತುಂಬಾ ಕೋಟಿ ಸ್ತೋತ್ರ ಹೇಳ್ತಾ ಇದೀವಿ. ನಮ್ ಕಲೆ ನೆನ್ಸ್ಕೊಂಡು ನಮ್ಮಂತ ಬಾಡಿಗೆ ಇಲ್ದವ್ರಿಗೆ ನಮ್ಗೆ ಮೇರಿ ಬಸ್ಲಿಕ್ ಅಂತ ದಯವಿಟ್ಟು ಅಣ್ಣ ಅವ್ರಿಗೆ ನಾನ್ ನಮಸ್ಕಾರ ಹೇಳ್ತಾ ಇದ್ದೀನಿ. ನಿಮಗೆ ನಾವೆಲ್ಲ ನೆನ್ಸ್ಕೊಂಡೆ ನಮ್ಗೆಲ್ಲ ಒಂದ್ ಮನೆ ಮಾಡಿ ಕೊಡ್ಬೇಕಂತ ನಾವು ಕೈ ಮುಗುತ್ತಿ ಕೇಳ್ತಾ ಇದೀವಿ. ಅದು ನಾವು ಪರಲೋಕದಲ್ಲಿರುವ ನಮ್ಮ ತಂದೆ ಕೇಳ್ತೀವಿ. ಈಗ ಭೂಲೋಕದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಕ್ಷೇತ್ರ ಚೆನ್ನಾಗಿರಲಿ, ನಿಮ್ಮ ರಾಜ್ಯ ಬರಲೇ ಇರೋದು. ನಾನು ಹೇಳ್ತೇನೆ, ನಿಮ್ಮ ಕ್ಷೇತ್ರ ಚೆನ್ನಾಗಿರಲಿ. ಯೇಸು ಸ್ವಾಮಿ ದೇವರು ಪ್ರೇಯರ್ ಮಾಡ್ತಾರೆ, ಪರಲೋಕದಲ್ಲಿರುವ ನಮ್ಮ ತಂದೆ ನಿಮ್ಮ ರಾಜ್ಯಕ್ಕೆ ನೀವು ಬರ್ಲಿ ಹಿಂಗೆಲ್ಲ ಕೇಳ್ಕೊತಾರೆ. ಆದ್ರೆ ಈಗ ನಮ್ಮ MLA ಸಾಹೇಬ್ರನ್ನ ಕೇಳಬೇಕಾಗಿದೆ. ನಮ್ಮ ಅನುದಿನದ ಆಹಾರವನ್ನ ಇಂದು ನಮಗೆ ಕೊಡಿರಿ ಅಲ್ಲ, ನಮ್ಮ ಅನುದಿನದ ಅಭಿವೃದ್ಧಿಯನ್ನ ಇಂದು ನಮಗೆ ಕೊಡಿರಿ ಅಂತ ಕೇಳಬಹುದು. ನಮ್ಮ ಸತ್ಯವೇಣಿ ಅವರು ಭಾರಿ ಚೆನ್ನಾಗಿ ವ್ಯಂಗ್ಯ ಮಾಡ್ತಾರೆ. ಪವರ್ ಅಷ್ಟು ಬರುತ್ತೆ, ಹಂಗೆ ಫೋರ್ಸ್ಫುಲ್ ಆಗಿ ಬಂದ್ಬಿಡ್ತಾರೆ, ಏನು ಕಾಣದೇ ಇಲ್ಲ. ಸೂಪರ್ ಸತ್ಯವೇಣಿ ಅವರೇ. ಆಮೇಲೆ ಆ ಕಡೆ ರೈಲ್ವೆ ಪಟ್ಟ ಇದ್ದಲ್ವಾ, ರೈಲ್ವೆ ಪಟ್ಟಿ ನೈಟ್ 12 ಗಂಟೆಗೆ ಸೈಲೆಂಟ್ ಇದೆ, ಯಾರು ಇಲ್ಲ. ನನ್ನ ಹೊಡೆದ್ಬಿಟ್ಟು ಒಂದು ಗಲಾಟೆ ಆಗುತ್ತೆ. ಅದನ್ನ ಹೇಳ್ತಾ ಇರೋದವ್ರು, ಸೈಲೆಂಟ್ ಇದೆ ಅಂದ್ರೆ ಸೈಲೆಂಟ್ ಅಲ್ಲ, ಫುಲ್ಲು ಗಲಾಟೆ ಮಾಡೋದು. ರೌಡಿಗಳು ಪರೌಡಿಗಳು ಸೇರ್ಕೊಂಡು ಗಲಾಟೆ ಮಾಡೋದು. ಬನ್ನಿ 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 ಬನ್ನಿ, ನಿಮ್ಮ ಆಗಮನವಾಗಲೇ. ನಿಮ್ಮ ಹೆಸರು? ಫಾತಿಮಾ ಅವರೇ. ಸರ್ ನಿಮ್ಮ ಹೆಸರು? ಮುಜೀಬ್ ಅಂತ. ಮುಜೀಬ್. ಬನ್ನಿ ಒಂಚೂರು ಮುಂದೆಗಡೆ ಬನ್ನಿ. ಯಾಕೆ ಮನೆ ಬಿಟ್ಟು ಬರಲ್ಲ ಅಂತೀರಾ? ಮನೆ ಯಾವ್ದು ಯಾವಾಗ್ಲೂ ನಾವು ಬರೋದೇ ಬೇಕು. ಅದಕ್ಕೆ ಹೇಳ್ತಿರೋದು, ಧೈರ್ಯವಾಗಿ ಮಾತಾಡಿ. ಏನ್ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್, ಏನ್ ಸಿಗ್ತಾ ಇದೆ, ಏನ್ ಸಿಗ್ತಾ ಇಲ್ಲ ಅಮ್ಮವ್ರು ಹೇಳಿದ್ರಲ್ಲ ಅಷ್ಟೇ, ಹೇಳ್ಬೇಕು. ಅದೇ ಪ್ರಾಬ್ಲಮ್, ಬೇರೆ ಏನಿಲ್ಲ ಅಂತ ಹೇಳ್ಕೊಂಡು ಹೇಳಕ್ ಹೋಗಿದ್ರೆ ತುಂಬಾ ಪ್ರಾಬ್ಲಮ್ ಇದೆ. ಹೇಳ್ಬೇಕು ಸರ್, ಅದೇ ತುಂಬಾ ಒಂದೊಂದು ಹೇಳಕ್ ಆಗಲ್ಲ ಆಯ್ತಾ. ತುಂಬಾ ಪ್ರಾಬ್ಲಮ್ ಇದೆ. ಎಲ್ಲ ಮಾಡ್ತಾರ, ಮಾಡ್ಲಿ, ಏನ್ ಮಾಡ್ತಾರ ಅಂತ ಮಾಡ್ಲಿ ಅಷ್ಟೇ. ಯಾರು ಬಂದ್ರು ನಿಲ್ಬೇಕು, ಅದ್ರ ಕೆಲಸ ಬೇಕಲ್ಲ. ಇದಲ್ಲ, ಕೆಲಸ ನಡಿಬೇಕು ಅಷ್ಟೇ. ಅಷ್ಟೇ ರಾಜಕಾರಣ ಯಾವ್ದೇ ಇದ್ರು ನಮ್ ಕೆಲಸ ನಡಿಬೇಕು ಅಷ್ಟೇ. ಕೆಲಸ ಆಗ್ಬೇಕು. ಆಗ್ತಾ ಇದೆಯಾ ಕೆಲಸ? ಹೋಗ್ಲಿ, ಒಂದೊಂದು ಆಗ್ತಾ ಇದೆ, ಒಂದೊಂದು ಆಗ್ತಾ ಇಲ್ಲ ಅಷ್ಟೇ. ಇವಾಗಂತೂ ಏನು ಆಗೇ ಇಲ್ಲ ಬಿಡಿ. ಮುಂಚೆ ತರ ಫಸ್ಟ್ ಕಾವೇರಿ ನೀರು ಬರ್ತಾ ಇದ್ದಿಲ್ಲ, ಇವಾಗ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಈ ಕಡೆ ಬರ್ತಾ ಇದೆಯಾ? ಬರ್ತಾ ಇದೆ, ಅಷ್ಟೊಂದಿಲ್ಲ. ಯಾಕೆ ಹೇಳಿ ಸುಳ್ಳು ಹೇಳ್ಬಾರ್ದು. ವಾರಕ್ಕೆ ಎಷ್ಟೆಲ್ಲ ಬರುತ್ತೆ? ಅದು ಬರಲ್ಲ ಸರ್, ಒಂದು ವರ್ಷ ಮುಗೀತು, ಇಲ್ಲಾಂದ್ರೆ 3 ವಾರ ಆಗುತ್ತೆ, 1 ತಿಂಗಳಾಗುತ್ತೆ. ಅದನ್ನೇ ಇವ್ರು ಬರುತ್ತೆ ಅಂತವ್ರೆ. ಪೈಪ್ ನೋಡ್ಕೊಂಡಿರ್ಬೇಕು, ಬರುತ್ತಾ? ಅಯ್ಯೋ ಬರಲ್ಲಮ್ಮ. ಪೈಪಲ್ಲಿ ಏನ್ ಬರ್ತಾ ಇದೆ? ಗಾಳಿ ಬರ್ತಾ ಇದೆ, ನೀರು ಬರ್ತಾ ಇದೆ, ಗಾಳಿ ಬರ್ತಾ ಇದೆ. ಪೈಪಲ್ಲಿ ನೀರ್ ಹಾಕೋ, ಬರುತ್ತೆ. ನೀರ್ ಹಾಕ್ತಿರಲ್ಲ, ಆ ನೀರು ಬರುತ್ತೆ. ಅಂದ್ರೆ ನಾವೇ ನೀರ್ ಹಾಕ್ಬಿಟ್ಟು ನಾವೇ ತಗೋಬೇಕು. ನೀರ್ ಹಾಕ್ಬಿಟ್ಟು ಮೋಟರ್ ಖರಾಬ್ ಆಗ್ತಾ ಇದೆ. ಇವಾಗ ಬರ್ತಾರೆ ಲೈನ್ ಅಲ್ಲಿ ನೀರು ಬರ್ತಾ ಅಂತ ಹೇಳ್ತಾ ಇದಾರೆ, ಲೈನ್ ಮ್ಯಾನ್ ಹೇಳ್ತಾ ಇದಾರೆ. ಬಂದ್ ಹಾಕಿದ್ರೆ ಬರಲ್ಲ. ಅಲ್ಲ, ನೀವು ವರ್ಷಕ್ಕೊಂದ್ಸಲಿ ಬರೋದ ನೀರ್ ಬರ್ತೈತೆ ಅಂತ ಹೇಳ್ತಿದಿರಲ್ಲ, ಗ್ರೇಟ್. ನೀವು ಪೈಪ್ ಹಾಕ್ತೀನಿ ಹೇಳಿದ್ದು ಎಲ್ಲ ಆ ಕಡೆನ ಹಾಕಿದ್ದು. ಗೊತ್ತಿಲ್ಲ ಅದನ್ನ ಏನಕ್ಕೆ ದೊಡ್ಡದ್ರೂ ಗೊತ್ತಿಲ್ಲ. ಅದನ್ನ ಹೊಡೆದ್ರು ಏನಕ್ಕೆ ಹೊಡೆದ್ರು ಅಂತ ಗೊತ್ತಿಲ್ಲ. ಪೈಪು ಹಾಕಿಲ್ಲ. 9, 7, 5, 6 ಆ ಕಡೆನೆ ದೊಡ್ಡ ಪೈಪು. ಯಾಕಂದ್ರೆ ಅವರೆಲ್ಲ ಕುಡಿಬೇಕು ನೀರು, ನಾವೆಲ್ಲ ಇವರೆಲ್ಲ ಕಚಡ ನೀರು ಕುಡಿಬೇಕು. ಅದಕ್ಕೆ ಅಲ್ಲಿ ಸ್ಟಾಪ್ ಆಗಿದೆ. ಒಂದು ಪೈಪ್ ಹಾಕ್ಬೇಕು, ಇಲ್ಲಾಂದ್ರೆ ಅದು ಮುಚ್ಚಬೇಕು. ಚೆನ್ನಾಗಿರೋ ರೋಡನ್ನ ಹೊಡೆದಾಕಿದಾರೆ ನೋಡಿ. ರೋಡ್ ಏನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ಅದು ಇದೆಯಲ್ಲ, ಅದು ಕಾವೇರಿ ನೀರು ಪೈಪ್ ಹಾಕ್ತೀನಿ ಅಂತ ಮಾಡಿದ್ರು. ಎಲ್ಲಿಂದ ಆ ಗಾಡಿ ಇದೆಯಲ್ಲ, ಆ ಗಾಡಿವರೆಗೂ ಅಷ್ಟೇ. ಇಲ್ಲಿಂದ ಅಷ್ಟವರೆಗೂ ದೊಡ್ಡ ಹಾಕಿದ್ರು, ಬಿಟ್ರು, ಮತ್ ಮುಂದಕ್ಕೆ ತೆಗೆದ್ರು. ದೊಡ್ಡದ್ರು ಏನಕ್ಕೆ ದೊಡ್ಡದ್ರು? ಒಂದು ಪೈಪ್ ಹಾಕ್ಬೇಕು, ಇಲ್ಲಾಂದ್ರೆ ಮುಚ್ಕೊಡ್ಬೇಕು. ಏನಾದ್ರು ಒಂದ್ ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಇಲ್ಲಿಂದ ಅಲ್ಲಿವರೆಗೂ ಹಾಕ್ಬೇಕು. ಅಲ್ಲಿಂದ ಇಲ್ಲಿವರೆಗೂ ಏನಕ್ಕೆ ಅದು ದೊಡ್ಡದ್ರು ಅಂತ ಗೊತ್ತಾಗಲ್ಲ. ಏನು ಒಂದು ಅರ್ಥ ಆಯ್ತು, ಒಂದು ಅರ್ಥ ಆಯ್ತಲ್ಲ ಏನಕ್ಕೆ ದೊಡ್ಡ ಹಾಕಿದಾರೆ ಪೈಪ್ ಆಗ್ಬಿಟ್ರು, ಆದ್ರೆ ಕಲೆಕ್ಷನ್ ಇಲ್ಲ. ಇಲ್ಲ ಯಾಕೆ ಗೊತ್ತಿಲ್ಲ. ವಾರಕ್ಕೊಂದ್ಸಲ ನೀರ್ ಬರೋದು, ಶುಕ್ರವಾರ. ಬನ್ನಿ ಮೇಡಮ್, ನಿಮಗೆ ಪ್ರಾಬ್ಲಮ್ ಇಲ್ವಾ? ನೀವು ಚೆನ್ನಾಗಿದ್ದೀರಾ? ಟಾಪಲ್ಲಿರೋರು ಎಲ್ಲ ನೋಡಿಟ್ಟಾಗ ಎಲ್ಲ ಪನ್ನಿಟ್ಟಾಂಗ ಪೈಪ್ನು ಆಗ್ಬಿಟ್ರು. ಈ ವಾರದಿಂದ ತುಂಬಾ ಚೆನ್ನಾಗ್ ಬರುತ್ತೆ ಅಂದ್ರೆ ಹೋಗಿ ಕೇಳಿದ್ರೆ ನೀರೇ ಬರಲ್ಲಮ್ಮ ಇದ್ರಲ್ಲಿ ಅಂತ ಹೇಳ್ತಾರೆ. ಯಾಕೆ ತಮಿಳಲ್ಲಿ ಪೇಸ್ಬೇಕು, ಕನ್ನಡದಲ್ಲೇ ಪೇಸೋದ್ ನಾವು. ಇದು ಕರುನಾಡು. ಬರ್ತಾರೆ. ಮಾಡಪ್ಪ, ಈ ಕಡೆ ಮಾಡಪ್ಪ, ಇದು ಬೇಡ, ಈ ಕಡೆ ಬರುತ್ತಮ್ಮ. ನೆಕ್ಸ್ಟ್ ಬರುತ್ತೆ. ಏನ್ ಬರುತ್ತಂತೆ? ನೀರು ಬರುತ್ತೆ. ಇರು ಇಲ್ಲಿ ಮಾಡ, ಅಲ್ಲಿ ಮಾಡ, ಇದು ಮಾಡ ಅಂತ ಮಾಡಲ್ವಾ? ಏನ್ ಕಥೆ. ಅಮ್ಮ ನೀವು ಚೆನ್ನಾಗಿದ್ದೀರಾ? ಅಯ್ಯೋ ನಾಚಿಕೆ ನಾಚಿ ನೀರಾಯ್ತು. ಏನ್ ನಿಮ್ ಹೆಸರು?
ಯಾವಾಜು ಅವ್ರೇನೋ ತಿಂತವ್ರೆ ನುಂಕಳಿ ಏನು ಸೇರಿ ನಿಮ್ಮ ಹೆಸರು? ಗುಲ್ನಾಸ್ ಅಂತ. ಗುಲ್ನಾಥ್ ಅವ್ರೆ, ಇಲ್ಲಿ ಏನೇನ್ ಪ್ರಾಬ್ಲಮ್ಗಳು? ನೀರ್ ಪ್ರಾಬ್ಲಮ್ ಇದೆ ನೋಡಿ, ನೀರ್ ಪ್ರಾಬ್ಲಮ್. ಕೊಳಾಯಿ ನೀರು ಇಲ್ಲ ಇಲ್ಲಿ. ಆಮೇಲೆ ರೋಡ್ ಸರ ಇಲ್ಲ. ಹಾ, ಇದು ಏನು ರೋಡ್ ಸರಿ ಇಲ್ಲ, ಚಕ್ರ ಕಸ ಎತ್ತರ ಬರಲ್ಲ, ಅದು ಬರಲ್ಲ. 2,000 ರೂಪಾಯಿ ಬರ್ತಾ ಇದೆಯಾ? ಇಲ್ಲ ಇಲ್ಲ, ಅದು ಮಾಡಿಲ್ಲ ನಾವು. ಮಾಡಿಲ್ಲ, ಅದು ಮಾಡೇ ಇಲ್ವಾ ನೀವತ್ತ? ಯಾಕೆ ರೇಷನ್ ಕಾರ್ಡ್ ಇಲ್ವಾ? ಇಲ್ಲ. ಅಪ್ಲೈ ಮಾಡಿದ್ದು 3 ಸತ ಬಂದಿಲ್ಲ. ಸತ್ಯವೇಣಿಯವ್ರು ಮತ್ತೆ ಎಂಟ್ರಿ ಕೊಡ್ತವ್ರೆ. ಕಾರ್ಡ್ ಯಾಕೆ ಕ್ಯಾನ್ಸಲ್ ಮಾಡಿದ್ದು? ನಿಮ್ಗೆ ಅಪಾರ್ಟ್ಮೆಂಟ್ ಇದೆ ಅಂದ್ರಲ್ಲ ನೀವು ಅವಾಗ. ಓ, ಅದಕ್ಕೋಸ್ಕರ. ನೋಡಿ, ಕೆಜಿಹಳ್ಳಿ ಈ ಒಂದು 10-11 ಕ್ರಾಸ್ಗಳಲ್ಲೆಲ್ಲ ನೋಡಿ, ಇದು ಟ್ರಾನ್ಸ್ಫಾರ್ಮರ್ ಇದೆ. ಇದು ಕಲೆಕ್ಷನ್ ಕೊಟ್ಟಿದ್ದಾರೆ 1-2 ಕಡೆ, ಬಟ್ ಏನು ಯೂಸ್ ಇಲ್ಲ ಅಂತ ಒಂದು. ಇನ್ನೊಂದು, ಸಿಕ್ಕಾಪಟ್ಟೆ ಶಾರ್ಟ್ ಆಗುತ್ತಂತೆ. ಇದು ಜನ ಭಯ ಪಡ್ತಾ ಇದಾರೆ. ನೋಡಿ, ಇಂಥ ಜಾಗದಲ್ಲಿ ಇದೆ. ನೋಡಿ, ಈ ಕಡೆ ಹೋದ್ರೆ ಈ ತರ ಒಂದು ಗಲ್ಲಿ ಜಾಗ. ನಿಮ್ಮ ಹೆಸರೇನು? ಸುಮಯ್ಯ. ಸುಮಯ್ಯ ಅವರೇ, ನಿಮ್ಮ ಸಮಯ ಚೆನ್ನಾಗಿದೆ. ಈಗ ಚೆನ್ನಾಗಿ ಮಾತಾಡಬೇಕು ನೀವು, ಅಲ್ವೇ? ಏನ್ ನಿಮ್ ಪ್ರಾಬ್ಲಮ್ ಏನೂ ಇಲ್ಲ. ಇಲ್ಲಿ ಟ್ರಾನ್ಸ್ಫರ್ ಇರೋದು ತುಂಬಾ ಶಾರ್ಟ್ ಆಗ್ತಾ ಇದೆ. ಹೌದಾ? ಮಕ್ಕಳು ಇರ್ತಾರೆ, ಇಲ್ಲಿ ಪ್ಲೇ ಮಾಡ್ತಾರೆ, ಅದ್ರಲ್ಲಿ ಸ್ವಲ್ಪ ಟೆನ್ಷನ್. ಹೌದು, ಹಂಗಾಗಿ ಸ್ವಲ್ಪ ಟೆನ್ಷನ್. ಒಂದು ವಾರದಿಂದ ತುಂಬಾ ಶಾರ್ಟ್ ಆಗ್ತಾ ಇದೆ. ನಿನ್ನೆ ಕೂಡ ಬೆಂಕಿ ಮಾಡ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ವಿಡಿಯೋ ಏನಿಲ್ಲ. ಬೇರೆ ಎಲ್ಲ ವಿಡಿಯೋ ಮಾಡ್ತೀರಾ ನೀವು? ಕೆಲ್ಸಕ್ಕೆ ಹೋಗ್ತಾ ಇರೋದಿಲ್ಲ ಯಾರು ಮನೆಯಲ್ಲಿ. ಆದ್ರೆ ನಿನ್ನೆ ಎಸ್ಟರ್ಡೇ ಕರೆಂಟೇ ಇಲ್ಲ, ಫುಲ್ ಡೇ ಇಲ್ಲ. 3 o'clockಗೆ ಹೋಯ್ತು ಶಾರ್ಟ್ ಆಗಿ. ಇಲ್ಲಿನೇ ಆಯ್ತು, ಇಲ್ಲೇ ಆಯ್ತು. ಹೌದಾ? ನೋಡಿದ್ರ, ನೋಡಿ, ಇಷ್ಟು ಇದು ಈ ಟ್ರಾನ್ಸ್ಫಾರ್ಮರ್ ಸಮಸ್ಯೆ. ಓಡಿ 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 ಓದಿ ದಿಡಿಕ್ಕ. ಏನ್ ನಿಮ್ಮ ಹೆಸರು? ಜಾನೆಟ್. 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 ಜಾನೆಟ್ ಏನ್ರಿ ಒಳ್ಳೆ ಜಾನೆಟ್ ತರ ಇದೆ. ಹೇಳಿ, ಯಾಕಂದ್ರೆ ಜಾನೆಟ್ ಅಂತ? ಕ್ರಿಶ್ಚಿಯನ್ ನಾವು. ಹಂಗ ಸದ್ಯ ಜಾಕೆಟ್ ಅಂತ ಇರ್ಲಿಲ್ವಲ್ಲ. ಸೆಟ್ ಫಾರ್ ಫನ್. ಬೇಜಾರ್ ಮಾಡ್ಕೊಬಿಡಿ. ಬೇಜಾರಾಗಿಲ್ಲ ತಾನೆ? ಇಲ್ಲ ಇಲ್ಲ ಆಯ್ತು. ಇಲ್ಲ. ಇಲ್ಲ ನೋಡಿ, ಮತ್ತೆ ಬೇಜಾರಾಗಿಲ್ಲ ಅವರು. ನೀವು ಮತ್ತೆ ಏನೋ ಮಾತಾಡ್ಬಿಡಿ. ಚೆನ್ನಾಗಿದ್ದೀರಾ? ಆರಾಮ? ಆರಾಮ್. ಮತ್ತೆ ಹೆಂಗಿದೆ ನಿಮ್ಮ ಏರಿಯಾ? ಚೆನ್ನಾಗಿಲ್ಲ. ನೀರೇ ಬರಲ್ಲ. ಚೆನ್ನಾಗಿಲ್ಲ. ಬಾರಕ್ಕ. ನಿಮ್ಮ ಹೆಸರೇನು? ಮೋನಿಶಾ. ಮೋನಿಶಾ. ಹೇಳಿ. ನೀರೇ ಬರಲ್ಲ ಈ ಏರಿಯಾನಲ್ಲಿ. ಮತ್ತಿಲ್ಲ, ಇದೇನಿದೆ? ಇದು ನೀರಲ್ವಾ? ಕಾವೇರಿ ನೀರೇ ಬರಲ್ಲ, ಬೋರ್ ನೀರು ಸೀದಾ ಬರಲ್ಲ. ಕಾವೇರಿ ನಿನ್ನ ನಿಲುವಿಗೆ ನಾನು ಬನ್ನ ಹೇಳ್ಬೇಕು ನೀವು, ಕಾವೇರಿ ಬಾರಮ್ಮ ಅಂತ. ಅದೇ ನೀರ್ ಬರಲ್ಲ. ಬರಲ್ವಾ? ಆಮೇಲೆ ಬೇರೆ ಏನ್ ಪ್ರಾಬ್ಲಮ್? ರೇಷನ್ ಕಾರ್ಡ್ ಇಲ್ಲ ಈ ಏರಿಯಾನಲ್ಲಿ ಯಾರ ಹತ್ರನು. ಅಂದ್ರೆ ನೀವೆಲ್ಲ ಅಷ್ಟೊಂದು ಶ್ರೀಮಂತರ? ಬರ್ರಿ. ಟ್ರಾನ್ಸ್ಫಾರ್ಮ್ ಅದು ಪ್ರಾಬ್ಲಮ್ ಆಗುತ್ತೆ, ಶಾರ್ಟ್ ಆಗ್ತಾ ಇದೆ. ಅದು ಮಕ್ಕಳೆಲ್ಲ ಹೋಗ್ತಾರಲ್ಲ, ಅದು ಶಾರ್ಟ್ ಆಗ್ಬಿಡುತ್ತೆ. ಹೌದಾ? ಅದು ವಿಡಿಯೋ ಏನಾದ್ರು ಮಾಡ್ಕೊಂಡಿದ್ರ? ಇಲ್ಲ, ವಿಡಿಯೋ ಮಾಡಿಲ್ಲ. ಬೇರೆ ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀರಿ ಅಂತ. ರೀಲ್ಸ್ ಮಾಡೋದು ಇಂಥದ್ದೆಲ್ಲ ವಿಡಿಯೋ ಮಾಡ್ಕೊಂಡು ಇಟ್ಕೊಳಕ್ ಆಗಲ್ಲ. ವಿಡಿಯೋ ಮಾಡಿ ಇಟ್ಕೊಂಡಿದ್ರೆ ನಮಗೆ ಗೊತ್ತಾಗ್ತಿತ್ತಾ? ಹೌದು, ಆಗ್ತಾ ಇದೆ. ಸತ್ಯ ಅಲ್ವಾ? ಸತ್ಯ. ಮತ್ತೆ ಪಾಪ 2,000 ಇಲ್ವೇನೋ ರೇಷನ್ ಕಾರ್ಡ್ ಇಲ್ದೆ? ನಮ್ಗೆ ಇದೆ ರೇಷನ್ ಕಾರ್ಡ್, ಇವ್ರಿಗೆ ರೇಷನ್ ಕಾರ್ಡು. ನೋಡಿ, ಇವ್ರಿಗೆ ಇದೆ. ಜಾಕೆಟ್ ಜಾನೆಟ್ ಅವ್ರೆ ನೋಡಿ, ಅವ್ರಿಗಿದೆಯಂತೆ, ನಮ್ಗೆ ಇಲ್ಲ. ಅವ್ರಿಗೆ ಇಲ್ಲ, ನಮ್ಗೆ ಇಲ್ಲ. ನಿಮ್ಮ ಹೆಸರೇನು?